ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ಮುಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತದೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ. ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ.
ಕುರ್ವನ್ ಅನಂತ ನಿಜ ರುಚಿರತನೂರ್ದರ್ಶಯನ್ ದಿವ್ಯದೃಷ್ಟೇರ್ ಗೀತಾ ತತ್ವೋಪದೇಶಾತ್ ರಣಮುಖ ವಿಜಯಸ್ಯಾಚರನ್ ಸಾರಥಿತ್ವಾತ್ ನೀತ್ವಾ ಕೈಲಾಸಮೇನಂ ಪಶುಪತಿಮುಖತಃ ದಾಪಯಿತ್ವಾಸ್ತ್ರಮೇನಂ ಭೀಮೇನಾಪತ್ಯದುಷ್ಟಕ್ಷಿತಿಪತಿಮಕರೋತ್ ಧರ್ಮರಾಜ್ಯಂ ತಮೀಡೆ. 26ನೇ ಶ್ಲೋಕ ಶ್ರೀಕೃಷ್ಣ ಚಾರಿತ್ರ ಮಂಜರಿ. ವಿರಾಟರಾಜನ ನಗರದ ಅಜ್ಞಾತವಾಸ ಮುಗಿಯಿತು. ಕೌರವರು ನಾವು ಅಜ್ಞಾತವಾಸಕ್ಕೆ ಮುಗಿಯೋದಕ್ಕಿಂತ ಒಂದು 2 ದಿವಸ ಮೊದಲು ಉತ್ತರ ಗ್ರಹಣದಲ್ಲಿ ಅರ್ಜುನನನ್ನು ನಾವು ಗುರುತಿಸಿದ್ದೇವೆ. ಆದ್ದರಿಂದಾಗಿ ಪಾಂಡವರು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು, ರಾಜ್ಯ ಕೊಡೋದಿಲ್ಲ ಅಂತೇಳಿ ಅನ್ನುವ ವಿಚಾರದಲ್ಲಿ ಕೌರವರಿದ್ದಾರೆ. ಶ್ರೀಕೃಷ್ಣ ಮತ್ತು ವಿರಾಟರಾಜ, ದ್ರುಪದ ರಾಜ ಎಲ್ಲರೂ ಸೇರಿ ವಿಚಾರ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು. ಆ ನಂತರ ಈ ಕಡೆಗೆ ದ್ರುಪದ ರಾಜ ದೂತನನ್ನು ಕಳಿಸಿಕೊಡ್ತಾನೆ. ಆ ದೂತ ಪಾಂಡವರು ತಮ್ಮ ರಾಜ್ಯ ಬೇಕು ಅಂತ ಅನ್ನೋದನ್ನು ಸೂಚನೆ ಕೊಡ್ತಾರೆ. ಪಾಂಡವರಿಗೆ ಕೊಡಬಾರದು ಅಂತ ಹೇಳಿ ದುರ್ಯೋಧನ ಯುದ್ಧ ಸನ್ನದ್ಧತೆಗೋಸ್ಕರ ಅನೇಕ ರಾಜರ ಸಹಾಯವನ್ನು ಕೇಳ್ತಾನೆ. ಇದೇ ರೀತಿ ಕೂಡ ಪಾಂಡವರು ತಮ್ಮ ಮಿತ್ರರನ್ನು ಏಕತ್ರಗೊಳಿಸ್ತಾರೆ. ಎರಡೂ ಕಡೆಯಲ್ಲಿ ಸೈನ್ಯ ತಯಾರಾಗಿದೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನಾನು ದೂತನಾಗಿ ಹೋಗ್ತೇನೆ. ನಾನು ದೂತನಾಗಿ ಹೋಗಿ ಆನಂತರ ಯುದ್ಧ ನಿಲ್ಲಿಸಲಿಕ್ಕೆ ನೋಡ್ತೇನೆ. ಇದರ ಅರ್ಥ ಏನು? ಪರಮಾತ್ಮ ನನ್ನ ಪ್ರಯತ್ನ ಮಾಡ್ತೇನೆ, ಆದರೂ ಆಗ್ಬಹುದು, ಇಲ್ಲದೇ ಇದ್ರೆ ಇಲ್ಲ. ಪರಮಾತ್ಮನಲ್ಲಿ ಈ ರೀತಿಯಾಗಿರ್ತಕ್ಕಂಥ ನ್ಯೂನತೆಗಳಿವೆ? ಇಲ್ಲ, ಸರ್ವಥಾ ಇಲ್ಲ. ಪರಮಾತ್ಮ ಸಂಕಲ್ಪ ಮಾಡಿದ್ದು ಎಂದಿಗೂ ಸುಳ್ಳಾಗೋದಿಲ್ಲ. ಶ್ರೀಹರಿ ಯಾವಾಗಲೂ ಸತ್ಯ ಸಂಕಲ್ಪನಾಗಿರ್ತಕ್ಕಂಥ ಶ್ರೀಹರಿ ಮನಸ್ಸಿಗೆ ಬಂದದ್ದು ಮಾಡದೇ ಇರ್ತಾನೆ. ಹಾಗಾದರೆ ಶ್ರೀಕೃಷ್ಣ ದೂತನಾಗಿ ಹೋದ, ಯುದ್ಧ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ, ಆದರೆ ಆಗಲಿಲ್ಲ. ಹಾಗಾದರೆ ದೇವರು ಕೃಷ್ಣ ಭಗವಂತನ ಅವತಾರ ಅಲ್ವಾ? ಆಗಲಿಲ್ಲ ಅವನ ಕಡೆಯಿಂದ ಅಂತನ್ನು ಆಧುನಿಕರ ಅನೇಕ ಪ್ರಶ್ನೆಗಳಿವೆ. ಆದರೆ ಶ್ರೀಕೃಷ್ಣ ಯುದ್ಧ ನಿಲ್ಲಿಸುವುದಕ್ಕೋಸ್ಕರ ಹೋಗಿರಲೇ ಇಲ್ಲ. ಶ್ರೀಕೃಷ್ಣನಿಗೆ ಯುದ್ಧ ಬೇಕಾಗಿತ್ತು, ಆದರೆ ಜಗತ್ತಿಗೆ ಒಂದು ನೀತಿಯನ್ನು ತೋರಿಸ್ಬೇಕಲ್ಲ. ಏಕೆಂತ ಜಗತ್ತಿನ ಸಂದರ್ಭದಲ್ಲಿ ಯುದ್ಧ ಇದು ಕೊನೆಯ ಉಪಾಯ. ಅನೇಕ ತರಹದ ಸಾವಿರಾರು ಲಕ್ಷಾವಧಿ ಜನರ ಪ್ರಾಣ ಹೋಗ್ತದೆ. ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ ಹತ್ತಿರ 2 ಲಕ್ಷ ಜನ. 18 ಅಕ್ಷೋಹಿಣಿ ಅಂತ ತಿಳ್ಕೊಂಡಂತಂದ್ರೆ 36 ಲಕ್ಷ ಜನ.
ಮಹಾಭಾರತದಲ್ಲಿ ಉಳಿದವರೊಂದು 10-20 ಜನ ಉಳಿದಿರಬಹುದು ಅಷ್ಟೇ. 35-36 ಲಕ್ಷ ಜನಸಂಹಾರ. ಭಗವಂತ ಸರ್ವಸಮರ್ಥ. ಈ ಸಂಹಾರ ತಡಿಬಹುದಾಗಿತ್ತು, ರಕ್ತಪಾತವನ್ನು ತಡಿಬಹುದಾಗಿತ್ತು. ದುರ್ಯೋಧನನ ಮನಸ್ಸಿನಲ್ಲಿ ಹೊಕ್ಕು ಯುದ್ಧ ನಿಲ್ಲಿಸಬೇಕಾಗಿತ್ತು. ಯಾಕೆ ನಿಲ್ಲಿಸಲಿಲ್ಲ? ನಾಸ್ತಿಕರು ಮಾಡುವ ಪ್ರಶ್ನೆ ಬಿಡಿ, ಒಬ್ಬ ಆಸ್ತಕನಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವಿಚಾರ ಬರ್ತದೆ. ಆದರೆ ಇದರ ಹಿಂದಿನ ಅರ್ಥ ಮಾಡಿಕೊಳ್ಳಬೇಕು. ದ್ವಾಪರ ಯುಗ ಮುಗಿದು ಕಲಿಯುಗ ಬರಬೇಕಾಗಿದ್ದರೆ ಕಲಿಯ ಪ್ರವೇಶಕ್ಕೆ ಯೋಗ್ಯರಾಗಿರ್ತಕ್ಕಂಥ ಜನರು ಮಾತ್ರ ಉಳಿಯಬೇಕು. ಹೆಚ್ಚಿನ ಜನರು ಹೊರಟು ಹೋಗ್ಬೇಕು. ಯಾಕೆಂದ್ರೆ ಒಂದು ಯುಗ ಮುಗಿದು ಇನ್ನೊಂದು ಯುಗ ಪ್ರಾರಂಭವಾಗಬೇಕಾಗಿದ್ದರೆ ಅದೊಂದು ಪ್ರಳಯವೇ. ಪರಮಾತ್ಮ ಮಿನಿ ಪ್ರಳಯವನ್ನು ಈ ರೀತಿಯಾಗಿ ಯುದ್ಧ ಮಾಡಿಸಿದಷ್ಟೆ. ಎಷ್ಟು ಜನರು ಪ್ರಾಣ ಹೋಗಬೇಕು ಅಂತ. ಹಾಗಾದರೆ ಕೃಷ್ಣ ದೂತನಾಗಿ ಹೋಗಿದ್ದೇಕೆ? ಯಾರು ಹೇಳಿದ್ರು ನಿಮಗೆ? ಕೃಷ್ಣ ಯುದ್ಧ ನಿಲ್ಲಿಸ್ಲಿಕ್ಕೆ ಹೋಗಿದ್ದ ಅಂತ ತಿಳ್ಕೊಂಡಂತೇಳಿ. ಕೃಷ್ಣ ಯುದ್ಧ ನಿಲ್ಲಿಸ್ಲಿಕ್ಕೆ ಹೋಗಿರಲಿಲ್ಲ. ದುರ್ಯೋಧನಾದಿಗಳು ರಾಜ್ಯ ಕೊಡೋದಿಲ್ಲ, ಆದ್ದರಿಂದ ಯುದ್ಧ ಮಾಡಿಯೇ ಅವರನ್ನು ಕೊಲ್ಲಬೇಕು. ಇದು ಸಾಮಾನ್ಯ ರಾಜಕಾರಣಿಗೂ ಕೂಡ ದುರ್ಯೋಧನ ಈ ದುಷ್ಟತನ ಗೊತ್ತಾಗ್ತದೆ. ಆದರೆ ಇದು ಅನ್ಯಾಯದ ಪಕ್ಷ, ನ್ಯಾಯದ ಪಕ್ಷ ಅಲ್ಲ. ನ್ಯಾಯದ ಪಕ್ಷ ಪಾಂಡವರು. ಆದರೆ ಕೌರವರ ಪಕ್ಷದಲ್ಲಿ ಭೀಷ್ಮಾಚಾರ್ಯರು ಇಚ್ಛಾಮರಣಿಗಳು. ಅವರ ಮರಣವನ್ನು ನಾನು ಮರಣ ಹೊಂತೇನೆ ನಿರ್ಧಾರ ಮಾಡದೆ ಹೊರತು ಸೇನಾಪತಿಗಳಾಗಿ ಉಳಿತಾರೆ. ಸೇನಾಪತಿ ಸಾಯೋದಿಲ್ಲ. ಪಾಂಡವರ ಸೈನ್ಯ ಅವರ ಪ್ರಕಾರ ದಿನಕ್ಕೆ 25,000 ಜನರನ್ನು ನಾನು ಕೊಲ್ತೇನೆ ಅಂತ ಹೇಳಿದ ಅದನ್ನು ಮುಂದುವರಿಸ್ತಾರೆ. ಆಗ ಪಾಂಡವರಿಗೆ ಜಯ ಸಿಗೋದು ಹೇಗೆ? ದ್ರೋಣಾಚಾರ್ಯರು ಎಲ್ಲ ಪಾಂಡವರಿಗೆ ಶಸ್ತ್ರಾಸ್ತ್ರ ಕಲಿಸಿದವರು. ಶಿಷ್ಯನಿಗಿಂತ ಗುರುಗಳಿಗೆ ಹೆಚ್ಚಿನ ಕೆಲವು ಜ್ಞಾನ ಇರ್ತದೆ. ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಚಿರಂಜೀವಿಗಳು. ಅವರು ಸಾಯೋದಿಲ್ಲ. ಆನಂತರ ಕರ್ಣ ಕವಚಕೊಂಡಲ್ಲಿರುವವರೆಗೂ ಅವನಿಗೆ ಮರಣವಿಲ್ಲ. ಇಂತಹ ಅವನು ಪರಾಕ್ರಮಿ. ಇವರನ್ನು ಸೋಲಿಸುವುದು ಹೇಗೆ? ಪಾಂಡವರಿಗೆ ಹೇಗೆ ಜಯ ಸಿಗಬೇಕು? ಫಿಸಿಕಲ್ ಆಗಿ ಕೌರವರ ಪಕ್ಷ ಬಲಿಷ್ಠ. ಯಾಕೆಂದ್ರೆ ಸ್ವತಃ ದುರ್ಯೋಧನ, ದುಶ್ಯಾಸನರು ಮಹಾಪರಾಕ್ರಮಿಗಳು. ಅಲ್ಲದೆ ಅವರ ಸಹಾಯಕ್ಕೋಸ್ಕರ 11 ಅಕ್ಷೋಹಿಣಿ ಸೈನ್ಯ. ಅಲಂಬುಸ ಅಂತನ್ನುವ ರಾಕ್ಷಸ, ಮದ್ರ ದೇಶದ ರಾಜ ಶಲ್ಯ ಮೋಸದಿಂದ ಕೌರವರ ಪಕ್ಷಕ್ಕೆ ಹೋಗ್ಬೇಕಾಯ್ತು. ಅವನು ಮಹಾಪರಾಕ್ರಮಿ. ಅನೇಕ ಪರಾಕ್ರಮಿಗಳ ಲಿಸ್ಟ್ ಮುಂದೆ ದುರ್ಯೋಧನ ಕೊಡ್ತಾನೆ. ಇಂಥವರ ಸಂಹಾರವಾಗಬೇಕು. ಪಾಂಡವರ ಪಕ್ಷದಲ್ಲಿ ಪಾಂಡವರು
ಅದರಲ್ಲಿ ಭೀಮ ಅರ್ಜುನ ಮುಖ್ಯವಾಗಿ. ಆನಂತರ ದೃಪದ ದೃಷ್ಟದ್ಯುಮ್ನ ಇತ್ಯಾದಿ ಇರಲಿ, ವಿರಾಟ್ ಇವರ ಮಹಾಪರಾಕ್ರಮಿಗಳು. ಆದರೆ ಭೀಷ್ಮದ್ರೋಣರ ಸರಿಸಾಟಿ ಅಲ್ಲ. ಹೇಗೆ ಯುದ್ಧ ಗೆಲ್ಲಬೇಕು? ಮೊದಲಿನಿಂದಲೂ ಕೂಡ ಸಜ್ಜನರ ಪಕ್ಷಕ್ಕೆ ಜನರು ಕಡಿಮೆ, ದುರ್ಜನರ ಪಕ್ಷಕ್ಕೆ ಜನರ ಸಂಖ್ಯೆ ಹೆಚ್ಚು. ಭಾಗವತ ಸಪ್ತಾಹಕ್ಕೆ, ಪ್ರವಚನಕ್ಕೆ 50 ಜನ 100 ಜನ ಸೇರ್ಬೋದು. ಫಿಲ್ಮ್ ಸ್ಟಾರ್ ಬಂದರೆ 1,00,000 ಜನ ಸೇರ್ತಾರೆ. ಇದು ಕಲಿಯುಗದ ಮಹಿಮೆ. ಇಂತಹ ಸಂದರ್ಭದಲ್ಲಿ ಪಾಂಡವರಿಗೆ ಜಯ ಕೊಡಿಸಬೇಕು, ಇದು ಪರಮಾತ್ಮನ ಸಂಕಲ್ಪ. ಅನ್ಬೋದು ಕೃಷ್ಣ ಹೇಗೂ ದೇವರು, ದುರ್ಯೋಧನ ಸಾಯಲಿ, ದುಶ್ಯಾಸನ ಸಾಯಲಿ ಅಂತಂದ್ರೆ ಸತ್ತು ಹೋಗ್ತಿದ್ರು ಅವರು. ಯಾಕೆ ಮಾಡಲಿಲ್ಲ ಕೃಷ್ಣ? ಶ್ರೀಕೃಷ್ಣ ಆಯಾ ಜೀವರ ಕಡೆಯಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆ ಫಲ ಕೊಡಬೇಕಾಗಿದೆ. ದುಷ್ಟರಾದ ಕೌರವರ ಹನನ ಅಂತ ಅನ್ನೋದು ದೊಡ್ಡ ಪುಣ್ಯದ ಕೆಲಸ. ಸಿಗ್ಬೇಕು. ಇದೆಲ್ಲ ಸರಿಯಪ್ಪ. ಕೃಷ್ಣ ಹೋಗಿ ಅಸಫಲನಾಗಿ ಬಂದನಲ್ಲ, ಅಸಫಲನಾಗಿ ಬರಲಿಲ್ಲ. ಕೃಷ್ಣ ಹೋದದ್ದು ಸೈಕಾಲಜಿಕಲ್ ಆಗಿ ಕೌರವರನ್ನು ಸೋಲಿಸುವುದಕ್ಕೋಸ್ಕರ ಹೋಗಿತ್ತು. ಮಾನಸಿಕವಾಗಿ ದುರ್ಯೋಧನನ ಮಾನಭಂಗ ಮಾಡಿ, ಆನಂತರ ದ್ರೋಣ ಭೀಷ್ಮಾದಿಗಳ ಮನಸ್ಸಿನಲ್ಲಿ ಭಯ ಹುಟ್ಟಿಸಿ, ನಾವು ಸೋಲುವುದು ನಿಶ್ಚಿತ, ಪಾಂಡವರೇ ಗೆಲ್ತಾರೆ ಅಂತ ತಿಳ್ಕೊಂಡಂತನ್ನುವ ಒಂದು ಮಾನಸಿಕತೆ, ಒಂದು ಸೈಕಾಲಜಿ ಅವನ ಮನಸ್ಸಿನಲ್ಲಿ ತಂದ್ಕೊಳ್ಬೇಕು ಅಂತ ತಿಳ್ಕೊಂಡಂತಂದರೆ ಮಾನಸಿಕವಾಗಿ ಕೌರವರನ್ನು ವೀಕ್ ಮಾಡಬೇಕು, ಶಕ್ತಿಹೀನರನ್ನಾಗಿ ಮಾಡಬೇಕು. ಇದು ಸೂಕ್ಷ್ಮವಾದ ರಾಜನೀತಿ ಕೃಷ್ಣ ಮಾಡಿದ. ಅವನು ಸಂಧಿ ಮಾಡಲಿಕ್ಕೆ ಹೋಗಲೇ ಇಲ್ಲ. ನಾಗರಾಚಾರ್ಯ ನೀವು ಬಂದು ಹೇಳಿದ್, ನಾನು ಸಂಧಿ ಮಾಡ್ಲಿಕ್ಕೆ ಹೋಗಿಲ್ಲ, ನಾಟಕ ಮಾಡ್ಲಿಕ್ಕೆ ಹೋಗ್ತೀನಿ ಅಂತೇಳಿ ನನಗೆ ಹೇಳಿಲ್ಲ ನಿಶ್ಚಿತ. ಯಾಕಂದ್ರೆ ನಾನು ಇರಲಿಲ್ಲ, ಅಥವಾ ಇದ್ರೂ ಅಲ್ಲಿ ಏನು ಸೈನ್ಯದಲ್ಲಿ ಇದ್ನೋ ಗೊತ್ತಿಲ್ಲ. ಆದರೆ ದ್ರೌಪದಿಗೆ ಹೇಳಿದ್ದ, ನಾನು ಸಂಧಿ ಮಾಡಲಿಕ್ಕೆ ಹೊರಟಿಲ್ಲ. ಲೋಕದ ದೃಷ್ಟಿಯಿಂದ ಪಾಂಡವರು ಯುದ್ಧ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅನ್ನೋ ಒಂದು ನೈತಿಕವಾದಂಥ ಹೆಸರು ಪಾಂಡವರಿಗೆ ಕೊಡಬೇಕು, ಜಗತ್ತಿಗೆ ಮುಂದೆ ಕಲಿಸಬೇಕು ಅನ್ನೋದಕ್ಕೋಸ್ಕರ ದೌತ್ಯ ಇದು ನೆವ. ಆದರೆ ಪಾಂಡವರ ದೂತನಾಗಿ ಹೋದ ಕೃಷ್ಣ ಕೌರವರ ಎಲ್ಲ ಪ್ರಮುಖರಿಗೆ ನಾವು ಸಾಯೋದು ನಿಶ್ಚಿತ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಹುಟ್ಟಿಸಿದ. ಕೃಷ್ಣನ ಆ ದೌತ್ಯವನ್ನು ಪದ್ಯ ವಾಕ್ಯ ಹೇಳ್ತಾರೆ. ದೌತ್ಯಂ ಕುರುವನ್ ಅನಂತ ನಿಜ ರುಚಿರತನೋರ್ದರ್ಶಯನ್. ಅನಂತ ಅಂತ ಇಟ್ಟಿದ್ದಾರೆ. ಪರಮಾತ್ಮನ ರೂಪಗಳು ಅನಂತ. ಸಭೆಯಲ್ಲಿ ಒಂದು ನಿರ್ಣಯವಾಯಿತು, ಇಲ್ಲ ಯುದ್ಧ ಆಗಬಾರ್ದು, ಕುಲನಾಶ ಆಗಬಾರ್ದು. ಕೊನೆಗೆ ದುರ್ಯೋಧನ ಪೂರ್ತಿ ನಮ್ಮ ರಾಜ್ಯವನ್ನು ಕೊಡದೇ ಇದ್ದರೂ ಕೂಡ 5 ಊರು ಕೊಡಲಿ ಸಾಕು,
ಇಂದ್ರಪ್ರಸ್ಥಂ ವೃಕಪ್ರಸ್ಥಂ ಜಯಂತಂ ವಾರಣಾವತಂ. ಇಂದ್ರಪ್ರಸ್ಥ, ವೃಕಪ್ರಸ್ಥ, ಜಯಂತ, ವಾರಣಾವತ ಇನ್ನೊಂದರಲ್ಲಿ ಯಾವುದಾದ್ರು ತಿಳ್ಕೊಂಡಂತೇಳಿ ಕೇಳ್ತಾರೆ. ಈ ಎಲ್ಲ ಮಾಡಿ ನಿರ್ಣಯ ಮಾಡಿ, ಇಲ್ಲ ದುರ್ಯೋಧನ ಧರ್ಮದ ಭೀಮಸೇನಂಥ ವ್ಯಕ್ತಿಯು ಕೂಡ ಹೇಳ್ತಾನೆ, ಆಯಿತು ಅಲ್ಲಿ ಹೋಗಿ ಕೃಷ್ಣ, ಅವ್ರು ಸಿಟ್ಟಿಗೆ ಬರದಂತೆ ಮಾತನಾಡು, ಆದಷ್ಟು ಯುದ್ಧ ನಿಲ್ಲಿಸು. ಯಾಕೆ ಭೀಮಸೇನಿ ಮಾತು ಹೇಳಬೇಕು? ಇಲ್ಲ, ಪರಮಾತ್ಮನ ನಾಟಕದಲ್ಲಿ ಒಂದು ಸಾಮಿಲ್. ಯಾಂ ಯಾಂ ಕರೋತಿ ಉರುಧೈವ ಕರೋತಿ ಲೀಲಾಂ. ಪರಮಾತ್ಮ ಪಾಂಡವರ ಪಕ್ಷದಿಂದ ಕೌರವನ ಕೊಲ್ಲಬೇಕಾಗಿದೆ, ಯಾವಾಗ ಕೊಲ್ಬೋದಾಗಿತ್ತು. ಆದರೆ ಪ್ರತಿಯೊಂದು ಯುದ್ಧದ ಸ್ಟೆಪ್ಪು ಕೂಡ ಜಗತ್ತಿಗೆ ಮುಂದೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಭಾಗಗಳಾಗಿವೆ. ಸಭೆಯಲ್ಲಿ ನಿರ್ಣಯವಾಯಿತು, ಕೃಷ್ಣ ಕೊನೆಗೆ 5 ಗ್ರಾಮಗಳನ್ನಾದರೂ ಕೇಳ್ಕೊಂಡು ಬರಬೇಕು ಅಂಥೇಳಿ ಸಭೆ ಮುಗಿಸ್ಕೊಂಡು ಎಲ್ಲರೂ ಹೊರಟರು. ಕೃಷ್ಣ ಕೂಡ ಸಭೆಯಿಂದ ಹೊರಗೆ ಬಂದ. ಕೂದಲನ್ನು ಹರಡಿಕೊಂಡು ದುಶ್ಯಾಸನ ಮುಟ್ಟಿದ ಜಗ್ಗಿದ ಕೂದಲುಗಳನ್ನು ಹಾಗೆ ಬಿಟ್ಬಿಟ್ಟಿದ್ಲು, ಜಡೆ ಹಾಕ್ಕೊಳ್ತಾ ಇರಲಿಲ್ಲ. ಆ ದ್ರೌಪದಿ ಆ ಸಂದರ್ಭದಲ್ಲಿ ಕೃಷ್ಣನ ಭೇಟಿ ಆಗ್ತಾಳೆ. ನೋಡಿ ಕೃಷ್ಣ ಕೇಳ್ತಾನೆ, ತಂಗಿ ಯಾಕೆ, ಏನು ಬೇಕಾಗಿತ್ತೇನು ಅಂತ ಕೇಳಿದೆ. ದ್ರೌಪದಿ ಹೇಳ್ತಾಳೆ, ಕೃಷ್ಣ ನೀನು ಸಂಧಿ ಮಾಡಿಕೋದಕ್ಕೋಸ್ಕರ ಹೊರಟಿದ್ದಿ. ಒಂದು ವೇಳೆ ಯುದ್ಧವಾಗದೇ ಇದ್ದರೆ, ನೀನು ಸಂಧಿ ಮಾಡಿಕೊಂಡು ಬಂದರೆ ನನ್ನ ಈ ಕೂದಲುಗಳ ಗತಿ ಏನು? ಹರಡಿದ ಕೂದಲು ತೋರಿಸ್ತಾ ಇದ್ದಾಳೆ. ಕೃಷ್ಣ ಏನು ಹೇಳಬೇಕು? ದ್ರೌಪದಿ, ಈ ಕೂದಲು ನೀನು ಬೇಗನೆ ಕಟ್ಟುವುದಕ್ಕೋಸ್ಕರ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದೇನೆ. ಈ ಲ್ಯಾಂಗ್ವೇಜ್ ಅರ್ಥ ಆಗಬೇಕಾಗಿದ್ದರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಗೊತ್ತಾಗಿರ್ಬೇಕಾಗ್ತದೆ. ದ್ರೌಪದಿಯನ್ನು ಅಪಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಭೀಮಸೇನದೇವರು 2 ಪ್ರತಿಜ್ಞೆ ಮಾಡಿದ್ದರು. ದುಶ್ಯಾಸನ ಯಾವ ಕ್ರೂರತೆಯಿಂದ ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬಂದನೋ ಅವನ 2 ಕೈಗಳನ್ನು ಕಿತ್ತಿ ಹಾಕಬೇಕು. ಅವನ ಹೃದಯ ಗುಂಡಿಗೆಯನ್ನು ಒಡೆದು ಆ ರಕ್ತವನ್ನು ಬೊಗಸೆ ರೂಪ ತಂದು ದ್ರೌಪದಿಗೆ ಕೂದಲಿಗೆ ಹಚ್ಚಿ, ಆ ನಂತರ ಅವನ ದುರ್ಯೋಧನನ್ನು ಸಂಹರಿಸಿ ಅವನ ದವಡೆ ಹಲ್ಲುಗಳನ್ನು ಕಿತ್ಕೊಂಡು ಬಂದು ಅದನ್ನೇ ಬಾಚಣಿಕೆಯಂತೆ ಬಾಚಿ ಭೀಮಸೇನ ಕೂದಲು ಕಟ್ಟಿದಾಗಲೇ ನಾನು ಕೂದಲು ಕಟ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ಲು. ಗಂಡನ ಮೇಲೆ ಎಷ್ಟು ವಿಶ್ವಾಸ, ತನ್ನ ನಿರ್ಧಾರದ ಬಗ್ಗೆ ದುಷ್ಟರ ವಿನಾಶವಾಗಬೇಕು ಅಂತಕೊಂಡಂತ ಅನ್ನೋದನ್ನು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸಂದೇಶ. ಕೃಷ್ಣ ಹೇಳಿದ, ನಿನ್ನ ಕೂದಲು ಬೇಗನೆ ಕಟ್ಟಬೇಕು ಅಂದರೆ ದುಶ್ಯಾಸನ ಸಾಯಬೇಕು, ದುರ್ಯೋಧನ ಸಾಯಬೇಕು. ಅವ್ರ ಸತ್ತ ಮೇಲೆ ರಾಜ್ಯ ನುಡಿತು. ಆದರೆ ಪರಮಾತ್ಮ ಮಾಡಿದ ಸಂಕಲ್ಪ. ದ್ರೌಪದಿ ಅರ್ಥ ಮಾಡಿಕೊಂಡ್ಲು.
ಮನೆಗೆ ಬಂದು ಸಂತೋಷವಾಯಿತು. ಕೃಷ್ಣ ಹಸ್ತಿನಾವತಿಗೆ ಬಂದಿದ್ದ. ಕೃಷ್ಣ ಬರುವುದು ಮೊದಲೇ ಸುದ್ದಿ ತಿಳಿಸಲಾಗಿತ್ತು. ಕೃಷ್ಣನ ಸ್ವಾಗತಕ್ಕೋಸ್ಕರ ದುರ್ಯೋಧನ ಅವರ ಹೆಂಡತಿ ತಯಾರಿಕೊಂಡು ಶ್ರೀಕೃಷ್ಣ ಸ್ವಾಗತವನ್ನು ಸ್ವೀಕರಿಸಿದಂತೆ ನಾಟಕ ಮಾಡಿದ್ದಾನೆ. ಆ ನಂತರ ಕೃಷ್ಣನನ್ನು ತಾನು ವಶ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಅವನು ಕೂಡ ಆ ಸಂದರ್ಭದಲ್ಲಿ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದ. ಕೃಷ್ಣನನ್ನು ಹೇಗಾದರೂ ಮಾಡಿ ನಮ್ಮ ವಶ ಮಾಡಿಕೊಳ್ಳಬೇಕು, ಅವನು ನಮ್ಮ ಪಕ್ಷಕ್ಕೆ ಬರುವಂತೆ ನಾವು ಮಾಡಬೇಕು, ಆಗ ಪಾಂಡವರ ವಿನಾಶ ನಿಶ್ಚಿತ. ಈ ಮಾತು ಕಲಿಯಾಗಿರ್ತಕ್ಕಂಥ ದುರ್ಯೋಧನಿಗೆ ಗೊತ್ತಿತ್ತು. ಧೃತರಾಷ್ಟ್ರನಿಗೂ ಕೂಡ ಇದೇ ರೀತಿಯಾಗಿತ್ತು, ಏನಾದರೂ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಒಳ್ಳೆ ಊಟ ಹಾಕಬೇಕು. ಹಸಿದು ಬಂದವ್ರಿಗೆ ಒಳ್ಳೆ ಊಟ ಹಾಕಿದ್ರೆ ಆಯ್ತಪ್ಪ, ಹೊರಟು ತುಂಬ ಊಟ ಆಯ್ತು, ನಿಮ್ಗೆ ಬೇಕಾದ ಕೇಳಿ ಅಂತಿಕೊಂಡು ತಂದುಬಿಡ್ತಾರೆ. ಆಗ ಕೃಷ್ಣನಿಂದ ಬಲ ಪಡೆಯಬೇಕು. ಊಟ ಮಾಡಿಸಿದ ನಂತರ ಕೃಷ್ಣನಿಗೆ ಉಡುಗೊರೆಯಾಗಿ ಒಳ್ಳೆ ಶ್ರೇಷ್ಠವಾದ ವಜ್ರಗಳನ್ನು, ರತ್ನಗಳನ್ನು, ಸಮೂಹವನ್ನು ಇಟ್ಟಿದ್ದ. ಬಂದ ದುರ್ಯೋಧನ ಅದ್ದೂರಿ ಸ್ವಾಗತ ಮಾಡಿದ, ಸಭೆ ಕರೆದುಕೊಂಡು ಹೋದ, ಒಳ್ಳೆ ಆಸನದಲ್ಲಿ ಕೂಡಿಸಿದ. ಕೃಷ್ಣನ ಬಂದಿದ್ದಕ್ಕೋಸ್ಕರ ಸ್ವಾಗತ ಭಾಷಣ ಎಲ್ಲ ಆಯಿತು. ಇನ್ನೇನು ಮುಖ್ಯ ವಿಷಯಕ್ಕೆ ಬರಬೇಕು. ಕೃಷ್ಣ ಹೇಳ್ತಾನೆ, ಆದರ ಸತ್ಕಾರ ಎಲ್ಲ ಆಯಿತು, ನಾನು ಯುದ್ಧ ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಪಾಂಡವರ ದೂತನಾಗಿ ಬಂದಿದ್ದೇನೆ, ಅದರ ಬಗ್ಗೆ ಮಾತನಾಡಬೇಕು ಅಂದಾಕ್ಷಣಕ್ಕೇನೆ ದುರ್ಯೋಧನನ ಸೂಚನೆ ಪ್ರಕಾರ ಭೋಜನದ ಗಂಟೆಯನ್ನು ಹೊಡೆದಿದ್ದಾರೆ. ಗಂಟೆ ಬಾರಿಸಲಾಯಿತು. ಆಗ ದುರ್ಯೋಧನ ಹೇಳಿದ, ಕೃಷ್ಣ ಊಟ ಸಮಯ, ಊಟ ಮಾಡೋಣ, ಬಂದ ಆಮೇಲೆ ಮಾತನಾಡೋಣ ಅಂತ. ಅಂದರೆ ಕೃಷ್ಣ ಭರ್ಜರಿ ಊಟಕ್ಕೆ ಹಾಕಬೇಕು, ನಮ್ಮ ಕಳವಶ ಮಾಡ್ಕೊಳ್ಬೇಕು ಅಂತ ಹೇಳಿ. ಆಗಲಿ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ಹೇಳ್ದ, ನಾನು ಮಧ್ಯಾಹ್ನದ ಮೇಲೆ ಮತ್ತೆ ಬರ್ತೇನೆ. ಆಯ್ತು ದುರ್ಯೋಧನ, ಹೋಗಿ ಬರ್ತೇನೆ. ಕೃಷ್ಣ, ಹೋಗಿ ಬರ್ತೀಯ? ಎಲ್ಲಿ ಹೊರಟೆ? ಕೃಷ್ಣ, ನೀನಿವತ್ತು ನಮ್ಮ ಅತಿಥಿ, ನಿನಗೋಸ್ಕರ ದುಶ್ಯಾಸನನ ಮನೆಯನ್ನು ಖಾಲಿ ಮಾಡಿ ಎಲ್ಲ ಥರದ ಪಂಚಪಕ್ವಾನಗಳನ್ನು ಮಾಡಿಸಿದ್ದೇನೆ. ಎಲ್ಲ ಎಷ್ಟೆಷ್ಟು ಹಿಂದೂಸ್ತಾನದ ಭಾಗಗಳಿವೆ, ಅಲ್ಲಿಯ ಸ್ಪೆಷಲ್ ಅಡಿಗೆಗಳನ್ನು ಮಾಡಿಸಿದ್ದೆ. ನೀನು ಊಟಕ್ಕೋಸ್ಕರ ವ್ಯವಸ್ಥೆ ಇಲ್ಲೇ ಇದೆ. ಕೃಷ್ಣ ಏನು ಹೇಳಬೇಕು? ದುರ್ಯೋಧನ, ನಾನು ನಿನ್ನ ಮನೆಗೆ ಊಟಕ್ಕೆ ಬರೋದಿಲ್ಲ, ನಿನ್ನ ಮನೆ ಅನ್ನ ತಿನ್ನೋದಿಲ್ಲ. ಕೃಷ್ಣ ಸಾರ್ವಜನಿಕವಾಗಿ ಮಾತನ್ನು ಹೇಳಿದ. ದುರ್ಯೋಧನನಿಗೆ ಬಹಳ ಅಪಮಾನ ಆಯಿತು. ಯಾವನೋ ಒಬ್ಬ ಗೊಲ್ಲ ನನಗೆ ನನ್ನ ಅನ್ನವನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ ಅಂತ ಅವನು ತಿರಸ್ಕಾರದಿಂದ ನೋಡಿದ. ಆಗ ದುರ್ಯೋಧನ ಕೇಳ್ತಾನೆ, ಕೃಷ್ಣ, ನನ್ನ ಮನೆ ಊಟ ಯಾಕೆ ಮಾಡೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ, ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನ ಪ್ರತಿಪಾಲಯೇತ್. ಯಾರು ದ್ವೇಷಗಳಾಗಿದ್ದಾರೆ ಅವರ ಅನ್ನವನ್ನು ಸ್ವೀಕಾರ ಮಾಡಬಾರದು ಅಂತ ನಿಯಮ ಇದೆ. ದುರ್ಯೋಧನ ಹೇಳ್ತಾನೆ, ನಾನಿನ್ನ ದ್ವೇಷ ಹೇಗೆ?
ನನ್ನ ಅನ್ನವನ್ನು ಯಾಕೆ ಸ್ವೀಕಾರ ಮಾಡೋದಿಲ್ಲ? ನೀನು ನನ್ನನ್ನು ಡೈರೆಕ್ಟ್ ದ್ವೇಷಿಸೋದಿಲ್ಲ, ಆದರೆ ಇಂಡೈರೆಕ್ಟ್ ಆಗಿ ನನ್ನ ದ್ವೇಷ ಮಾಡಿದಂತೆ. ನೋಡು ದುರ್ಯೋಧನ, ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾ. ಪಾಂಡವರನ್ನು ದ್ವೇಷ ಮಾಡ್ತಾ ಇದೆಯಲ್ಲ, ಪಾಂಡವರು ನನ್ನ ಪಂಚಪ್ರಾಣ ಇದ್ದಂತೆ. ಅವರಿಗೆ ಕೊಡುವ ಪ್ರತಿಯೊಂದು ಪೀಡೆ ನನಗೆ ಬಂದ್ಬಿಡ್ತದೆ. ಅದರಿಂದಾಗಿ ನಿನ್ನ ಮನೆಗೆ ಊಟಕ್ಕೆ ಬರೋದಿಲ್ಲ. ಯಾಕೆ? ದ್ವಿಷದನ್ನಂ ನ ಭೋಕ್ತವ್ಯಂ. ದ್ವಿಷಂತನ್ನ ದ್ವೇಷ ಮಾಡ್ತಕ್ಕಂಥ ಜೊತೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಪಾಂಡವಾನ್ ದುಷ್ಟಸೇ ರಾಜನ್ ಮಮ ಪ್ರಾಣ ಪಾಂಡವ. ದುರ್ಯೋಧನ ಉತ್ತರ ಕೊಡ್ಲಿಕ್ಕೆ ಏನಾಗಲಿಲ್ಲ. ಪ್ರೀತಿ ಭೋಜ್ಯಾನಿ ಚಾನ್ನಾನಿ ಆಪದ್ ಭೋಜ್ಯಾನಿ ಚಾಥವಾ ನ ಚ ಸಂಪ್ರಿಯಸೇ ರಾಜನ್ ನ ಚ ಆಪದ್ಗತಾ ವಯಂ. ಕೃಷ್ಣನ ಅದ್ಭುತವಾದಂಥ ಮಾತು. ಯಾರ ಮನೆಗಾದರೂ ಊಟಕ್ಕೆ ಹೋಗಬೇಕಾಗಿದ್ದರೆ 2 ಕಾರಣಗಳಿಂದ ನಾವು ಹೋಗ್ತೇವೆ. ಒಂದು ಕಾರಣ, ಅವರು ನಮಗೆ ಪ್ರೀತ್ಯಾಸ್ಪದರು, ಬಹಳ ಅವರ ಮೇಲೆ ಪ್ರೀತಿ ಇದೆ, ಪ್ರೀತಿಯಿಂದ ಕರೆದಿದ್ದಾರೆ, ಅದಕ್ಕೆ ಊಟಕ್ಕೆ ಹೋಗಬೇಕು, ಹೋಗೋಣ. ಆ ರೀತಿ ನಿನ್ನ ಮನೆಗೆ ಬರಬೇಕು ಅಂತ ತಿಳ್ಕೊಂಡಂತಂದರೆ ನೀ ನನಗೆ ಪ್ರಿಯನಲ್ಲ. ಪಾಂಡವರ ದ್ವೇಷ ಮಾಡೋದ್ರಿಂದಾಗಿ ನೀನು ಕೂಡ ನನ್ನ ದ್ವೇಷಿ. ನೀನು ನನ್ನನ್ನು ತಿನ್ನಲಿಕ್ಕಾಗೋದಿಲ್ಲ. ಇನ್ನು ಆಪದ್ಗತ, ಈ ಊರಿಗೆ ಬಂದಿದ್ದೇನೆ, ಬೇರೆ ಗತಿ ಇಲ್ಲ, ನಮ್ಮಂಥವ್ರ ಪರಿಸ್ಥಿತಿ ಹಾಗೆ ಆಗ್ತದೆ. ಹೊರಗಿನ ಊಟ ಮಾಡೋದಿಲ್ಲ. ಯಾವುದೋ ಊರಿನಲ್ಲಿ ಇಳಿಬೇಕಾಗ್ತದೆ. ಯಾರ ಮನೆಯಲ್ಲಿ ಮಡಿ ಇದೆ, ಯಾರ ಮನೆಯಲ್ಲಿ ಅನುಕೂಲ ಇದೆ, ಅಡುಗೆ ಮಾಡ್ಕೋಬಹುದು, ಈ ರೀತಿಯಾಗಿ ಅಗತಿಕವಾಗಿರ್ತಕ್ಕಂಥ ರೀತಿಯಲ್ಲಿ ದಾರಿ ಹುಡುಕ್ಬೇಕಾಗ್ತದೆ. ಅಂಥ ಪರಿಸ್ಥಿತಿ ನನಗಿಲ್ಲ. ನನ್ನನ್ನು ಕರೆಯತಕ್ಕಂಥ ಅನೇಕ ಅಸಂಖ್ಯ ಭಕ್ತರು ಈ ಊರಿನಲ್ಲಿದ್ದಾರೆ. ಅವರೆಲ್ಲರೂ ನನ್ನನ್ನು ಕರಿತಾ ಇದ್ದಾರೆ ತಮ್ಮನೆ. ಅದರಿಂದಾಗಿ ನನಗೆ ಆಪದ್ಗತನೂ ಇಲ್ಲ, ಏನಿಲ್ಲ. ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿ ದುರ್ಯೋಧನ ರಾಜಾದಿರಾಜನ ಮಾನವನ್ನು ಕ್ಷಣದಲ್ಲಿ ಕೃಷ್ಣ ಕಳೀತಾನೆ. ಎಲ್ಲ ರಾಜರ ಎದುರಿನಲ್ಲಿ ಕೃಷ್ಣ ಹೇಳ್ತಾನೆ, ನೀನು ನನ್ನ ಪ್ರೀತ್ಯಾಸ್ಪದನಲ್ಲ. ಇದಕ್ಕಿಂತ ಒಂದು ದೊಡ್ಡ ಶಾಪ ಗೌರವ ಮತ್ತೇನು ಬೇಕು? ಹಾಗಾದರೆ ಕೃಷ್ಣ ಅಲ್ಲಿಂದ ಎಲ್ಲಿಗೆ ಬಂದ? ಅಲ್ಲಿಂದ ಹೊರಟ ಕೃಷ್ಣ ಭೀಷ್ಮಾಚಾರ್ಯರು ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ರು, ದ್ರೋಣಾಚಾರ್ಯರು ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಕೈ ಜೋಡಿಸ್ಕೊಂಡು ನಿಂತ್ಕೊಂಡು, ಕೃಷ್ಣ ದುರ್ಯೋಧನನ ಮನೆ ಅನ್ನವನ್ನು ತ್ಯಾಗ ಮಾಡಿದ್ದೀರಿ, ನಮ್ಮನೆಗೆ ಬಾ, ಪೂಜೆ ಮಾಡಿ ಪೆಟ್ಟಿ ಕಟ್ಟಿಟ್ಟು ಬಂದಿದ್ದೇವೆ, ಬಿಸಿ ಬಿಸಿ ಅಡಿಗೆ ತಯಾರಾಗಿದೆ, ಮಹಾ ನೈವೇದ್ಯ ಆಗಬೇಕು, ನಿನಗೆ ನಾವು ನೈವೇದ್ಯ ಮಾಡಿಬಿಡ್ತೇವೆ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ನನ್ನ ಮನೆಗೆ ಬಂದು ಕರೆದ್ರು. ವಿರಾಟ್ ರಾಜ ನನ್ನ ಮನೆಗೆ ಬಂದು ಕೊಡ್ಕೊಡು. ಕೃಪಾಚಾರ್ಯ ಕೂಡ ಕರೀತಾರೆ. ಕೃಷ್ಣ ಹೇಳ್ತಾನೆ, ದುರ್ಯೋಧನ ಕೊಟ್ಟ ಉತ್ತರವು ಅದೇ ಉತ್ತರ ನಿಮಗೆ. ಕೃಷ್ಣ, ನಾವೇನು ತಪ್ಪು ಮಾಡಿದ್ದೀವಪ್ಪ? ನಮ್ಮಿಂದ ಏನು ಅನಾನುಕೂಲವಾಗಿದೆ? ಹೌದು,
ದ್ರೌಪದಿಯ ಮಾನಹರಣ ಮಾಡುವುದಕ್ಕೋಸ್ಕರ. ಯಾವಾಗ ನನ್ನ ಭಕ್ತಳು ದ್ರೌಪದಿ, ನನ್ನ ಭಕ್ತರ ರಕ್ಷಣೆ ಯಾರು ಮಾಡೋದಿಲ್ಲ, ನನ್ನ ಭಕ್ತರಿಗೆ ಯಾರು ಸಹಾಯ ಮಾಡೋದಿಲ್ಲ, ಅಂಥವರು ಕೂಡ ನನ್ನ ದ್ವೇಷಿಗಳು, ಅವರು ನನ್ನ ಪ್ರೀತಿಯ ರೇಂಜಿನಲ್ಲಿ ಬರೋದೇ ಇಲ್ಲ. ಆದ್ದರಿಂದ ನಿಮ್ಮ ಮನೆಗೂ ಬರೋದಿಲ್ಲ. ಯಾಕೆ? ದ್ರೌಪದಿಯ ರಕ್ಷಣೆಗೋಸ್ಕರ ನೀವು ಯಾರೂ ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಆಸನ ಬಿಟ್ಟು ಹೇಳಿಲ್ಲ. ದ್ರೌಪದಿಯ ಸಂದರ್ಭದಲ್ಲಿ ನೀವೆಲ್ಲರೂ ತಿರಸ್ಕಾರ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ದುರ್ಯೋಧನ ಕೈ ಹಿಡಿದು ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾಗಿತ್ತು, ದುಶ್ಯಾಸನ ತಡಿಬೇಕಾಗಿತ್ತು. ಇಲ್ಲ, ಆ ವೇಳೆಯಲ್ಲಿ ಉದಾಸೀನತೆಯನ್ನು ಮಾಡಿದ್ದರಿಂದಾಗಿ ನಿಮ್ಮ ಮನೆ ಅನ್ನುವು ನಮಗೆ ಸ್ವೀಕಾರ್ಯವಲ್ಲ. ಕೃಷ್ಣ ಸೈಕಾಲಜಿಕಲ್ ಆಗೇನು ಮಾಡಿದ? ಕೌರವನ ಪಕ್ಷದ ಮಹಾವೀರರು ಭೀಷ್ಮದ್ರೋಣ, ಅಶ್ವತ್ಥಾಮಾಚಾರ್ಯರು 3 ವಿಕೆಟ್ ಕೃಷ್ಣ ಒಂದೇ ಕ್ಷಣಕ್ಕೆ ತಗೊಂಡ್ಬಿಟ್ಟ. ಅವ್ರ ಕಡೆಗೆ ಆಯ್ತು ನಮ್ಮನೆಗೆ ಬರೋದಿಲ್ಲ ಅಂತಂದ ಹೊರಟೇ ಬಿಟ್ಟ ಕೃಷ್ಣ. ಇವರು 4 ಜನ ಮಾತನಾಡ್ಕೊಳ್ತಾರೆ, ಇನ್ನೂ ಯುದ್ಧ ಆಗಿಲ್ಲ, ನಾವು ಪಾಂಡವರ ಮೇಲೆ ಬಾಣ ಪ್ರಹಾರ ಮಾಡಿಲ್ಲ, ಈಗಲೇ ಕೃಷ್ಣ ನಮ್ಮ ಮೇಲೆ ಎಷ್ಟು ಸಿಟ್ಟಿಗೆ ಬಂದಿದ್ದಾನೆ, ಇವನ ವಿರುದ್ಧ ಹೋದರೆ ನಮಗೆ ಅನಂತ ಮಸಲ್ಲೇನು, ನರಕಾದಿ ಅನರ್ಥ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ಅವರೆಲ್ಲರೂ ವಿಚಾರ ಮಾಡಿದ್ದಾರೆ. ಕೇವಲ ದುರ್ಯೋಧನ ಅನ್ನ ಉಂಡಿದ್ದೇವೆ, ಋಣ ತೀರಿಸೋದಕ್ಕೋಸ್ಕರ ಯುದ್ಧ ಹೊರತು ಗೆಲ್ಲುವುದಕ್ಕೋಸ್ಕರ ಅಲ್ಲ. ನಾವು ಯುದ್ಧ ಮಾಡುವುದು ಗೆಲ್ಲುವುದಕ್ಕೋಸ್ಕರ ಅಲ್ಲ, ಹೆಸರಿಗೋಸ್ಕರ. ವರ್ಕ್ ಟು ರೂಲ್. ಮೂರು ಮೇನ್ ವಿಕೆಟ್, 4ನೇ ವಿಕೆಟ್ ಹೌದು, ಒಂದೇ ಬಾಲ್ಗೆ ಕೃಷ್ಣ ತಗೊಂಡ್ಬಿಟ್ಟ. ಭೀಷ್ಮರನ್ನ, ದ್ರೋಣರನ್ನ, ಇಚ್ಛಾಮರಣೆ ಭೀಷ್ಮ, ಎಲ್ಲರಿಗಿಂತ ಹೆಚ್ಚು ಅಸ್ತ್ರಬಲ್ಲ ಅಂತಕ್ಕಂಥ ದ್ರೋಣ, ನಾರಾಯಣಾಸ್ತ್ರ ಬಲ್ಲತಕ್ಕಂಥ ಅಶ್ವತ್ಥಾಮಾಚಾರ್ಯರು, ಇವರೆಲ್ಲರಿಗೂ ಅಸ್ತ್ರವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಮಹಾಪರಾಕ್ರಮಿ ಕೃಪಾಚಾರ್ಯರು, ಎಲ್ಲರೂ ಕೂಡ ಕೃಷ್ಣನ ಮಾತಿನಿಂದ ಇನ್ನು ಯುದ್ಧದಲ್ಲಿ ನಾವು ದುರ್ಯೋಧನ ಗೆಲ್ಲಿಸುವಂತಿಲ್ಲ, ಪಾಂಡವರಿಗೇನು ಮಾಡುವಂತಿಲ್ಲ. ಎಂಥ ದೊಡ್ಡ ರಾಜನೀತಿ ಕಲ್ಪನೆ ಮಾಡಿಕೊಳ್ಳಿ. ಯುದ್ಧ ಮುಗಿಯೋಕ್ಕಿಂತ ಮೊದಲೇ, ಯುದ್ಧ ಮುಗಿಯೋದಿಲ್ಲ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಪಾಂಡವರ ಪಕ್ಷವನ್ನು ಗೆಲ್ಲಿಸಿಬಿಟ್ಟ ಪರಮಾತ್ಮ. ಕೃಷ್ಣ ಎಲ್ಲಿಗೆ ಹೋದ? ಯಾರ ಮನೆಗೆ ಹೋದ? ಹೋಗ್ತಾನೆ ಸುಧಾಮನ ಮನೆಗೆ, ವಿದುರನ ಮನೆಗೆ. ಹೌದು, ಸುಧಾಮನು ಭಕ್ತನೇ. ವಿದುರನ ಮನೆಗೆ ಹೋಗ್ತಾನೆ. ವಿದುರ ಕರೆದಿದ್ನೆ ಇಲ್ಲ. ಮತ್ತೊಂದು ಕಡೆಗೆ ಒಂದು ವಿಷಯ ಬರ್ತದೆ, ಚರ್ಚೆ ಬರ್ತದೆ. ಕೃಷ್ಣ ಹಸ್ತನಾವತಿಗೆ ಬರ್ತಾನೆ ಅಂತ ಗೊತ್ತಾದ ಕ್ಷಣಕ್ಕೇನೆ ವಿದುರನ ಹೆಂಡತಿ ಸುಲಭ ತನ್ನ ಪತಿಯ ದೇವನ ಹತ್ರ ಬಂದು, ನೀವು ನಮ್ಮ ಕೃಷ್ಣನನ್ನು ನಮ್ಮನೆಗೆ ಊಟಕ್ಕೆ ಯಾಕೆ ಕರಿಬಾರದು ಅಂತ ವಿದುರನಿಗೆ ಕೇಳ್ತಾಳೆ. ವಿದುರ ಹೇಳ್ತಾನೆ, ನೋಡು, ಈ ಸಲ ಕೃಷ್ಣ ಕೇವಲ ಕೃಷ್ಣನಾಗಿ ಬರ್ತಾ ಇಲ್ಲ, ಪಾಂಡವರ ರಾಜರ ದೂತನಾಗಿ ಬರ್ತಾ ಇದ್ದಾನೆ. ರಾಜದೂತನಿಗೆ ಊಟದ ವ್ಯವಸ್ಥೆ, ಅದೊಂದು ಪ್ರೋಟೋಕಾಲ್ ಬೇರೆ, ಅದೊಂದು ಬೇರೆ.
ಅವನಿಗೆ ಒಳ್ಳೆ ಎಲ್ಲ ಥರದ ಪಕ್ವಾನದ ಊಟ ತಯಾರಾಗಿದೆ, ಬಡವರಾದ ನಮ್ಮನೆಗೆ ಯಾಕೆ ಬರ್ತಾನೆ, ಆಯಿತು ಅವನು ಭೇಟಿ ಆದರೆ ಸಾಕು ಅಂತೇಳಿ ಎಲ್ಲರ ಕ್ಯೂನಲ್ಲಿ ವಿದುರ ಅಲ್ಲಲ್ಲಿ ನಿಂತಿರ್ತಾರೆ. ಕೃಷ್ಣ ವಿದುರನ ಕಡೆಗೆ ನೋಡ್ತಾನೆ, ವಿದುರನ ಹೆಂಡತಿ ಕಡೆಗೆ ನೋಡ್ತಾನೆ. ಆನಂತರ ಸ್ವಲ್ಪ ಅಸನ್ಮುಖನಾಗ್ತಾನೆ. ಅವ್ರಿಗೆ ಅಷ್ಟೇ ಸಹ ಕೃಷ್ಣ ನಮ್ಮ ಕಡೆಗೆ ನೋಡಿದ, ನಕ್ಕ ಅಂಥೇಳಿ ಮನೆಗೆ ಹೋಗಿ ಆನಂದದಿಂದ ಕೃಷ್ಣನ ಭಜನೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅಡಿಗೆ ಮಾಡಬೇಕು, ಊಟ ಮಾಡಬೇಕಂತ ಎಚ್ಚರವೇ ಇಲ್ಲ. ಅಷ್ಟರಲ್ಲಿ ಬಾಗಿಲು ಟಕ ಟಕ ಶಬ್ದ ಆಯಿತು. ಬಾಗಿಲು ತೆಗೆದು ನೋಡ್ತಾರೆ ಕೃಷ್ಣ. ಭಾಳ ಸಂತೋಷ ಆಯಿತು. ಕೃಷ್ಣನಿಗೆ ಮನೆಯಲ್ಲಿರ್ತಕ್ಕಂಥ ಅದೇ ಅವಲಕ್ಕಿ, ಉಂಡಿ, ಬಾಳೆಹಣ್ಣು, ಹಣ್ಣು ಇತ್ಯಾದಿ ಸ್ವಾಗತ ಮಾಡಿದ್ದಾರೆ. ಅಡಿಗೆ ಮಾಡಿದ್ದೇ ಇಲ್ಲ. ಕೃಷ್ಣ ಭಕ್ತ ಕೊಟ್ಟ ಅದನ್ನು ಸ್ವೀಕಾರ ಮಾಡ್ತಾನೆ. ಈ ಕಡೆಗೆ ಅಪಮಾನಿತರಾದ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ ಕೂಡಿ ಏನು ಮಾಡಬೇಕು? ಕೃಷ್ಣ ಅಂತೂ ನಮ್ಮ ಆಮಿಷಕ್ಕೆ, ನಮ್ಮ ಊಟಕ್ಕೆ ಒಳಗಾಗೋದಿಲ್ಲ. ಈ ಕೃಷ್ಣ ಇದ್ದರೆ ಪಾಂಡವರಿಗೆ ಜಯ. ಹೇಗಾದರೂ ಮಾಡಿ ಕೃಷ್ಣನನ್ನು ಯುದ್ಧ ಆಗುವವರಿಗಾದರೂ ಬಂಧನದಲ್ಲಿಡಬೇಕು. ಅದರಿಂದ ಕೃಷ್ಣ ಬರಲಿ, ಅವನನ್ನು ಕಟ್ಟಿ ಹಾಕೋಣ ಅಂತ ಹೇಳಿ ಕಟ್ಟಿ ಹಾಕಲಿಕ್ಕೆ ಹಗ್ಗದ ವ್ಯವಸ್ಥೆ, ಪ್ರತಿಯೊಂದು ಎಲ್ಲವನ್ನೂ ಮಾಡಿದ್ದಾರೆ. ಕೃಷ್ಣ ಇನ್ನೂ ಊಟ ಮುಗಿದಿರಲಿಲ್ಲ. ವಿದುರನ ಭೇಟಿ ಆಗಲಿಕ್ಕೆ ಯಾರೋ ಬಂದರು. ಈ ಕೃಷ್ಣನನ್ನು ಕಟ್ಟಿ ಹಾಕಬೇಕು, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವಿದುರ ಕೃಷ್ಣನ ಕಿವಿಯಲ್ಲಿ ಬಂದು ಹೇಳ್ತಾನೆ, ಕೃಷ್ಣ ಸಭೆಗೆ ಹೋಗಬೇಡ, ನನ್ನ ಮನೆ ಹಿಂದೆ ಒಂದು ಕಾಲ್ದಾರಿ ಇದೆ, ಆ ಕಾಲ್ದಾರಿಯಿಂದ ನೀನು ಗಂಗಾ ನದಿ ತೀರದವರೆಗೆ ಹೋಗ್ತದೆ, ಅಲ್ಲಿ ಹೋಗು, ಅಲ್ಲಿ ನೌಕೆ ತಯಾರಿದೆ, ಆ ನೌಕೆಯಿಂದ ಆ ಕಡೆಗೆ ಹೋಗು, ಅಲ್ಲಿಂದ ನೀನು ಮತ್ತೆ ಪುನಃ ಉಪಪ್ಲವ ನಗರಕ್ಕೆ ಹೋಗ್ಲಿಕ್ಕೆ ಅನುಕೂಲವಾಗ್ತದೆ ಅಂಥೇಳಿ. ಕೃಷ್ಣ ಕೇಳ್ತಾನೆ, ಯಾಕಪ್ಪ ಇದೆಲ್ಲ ಹೇಳಲಿಕ್ಕತ್ತಿದೆ, ನಾ ಯಾಕೆ ಓಡಿ ಹೋಗ್ಲೋ? ಇಲ್ಲ ಕೃಷ್ಣ, ದುರ್ಯೋಧನ ದುಶ್ಯಾಸನಾದಿಗಳು ನಿನ್ನನ್ನು ಕಟ್ಟಬೇಕು, ಬಂಧನ ಮಾಡಬೇಕು ಅಂತ ತಯಾರು ಮಾಡಿದ್ದಾರೆ. ಕೃಷ್ಣ ನನ್ನನ್ನು ಕಟ್ಟಿ ಹಾಕ್ತಾರೆ. ಅಲ್ಲ ವಿದುರ ಜ್ಞಾನಿ, ನಿನಗೂ ಕೂಡ ಸಂಶಯ ಬಂತಲ್ಲ ನನ್ನ ಬಗ್ಗೆ. ನಾನು ಸಾಕ್ಷಾತ್ ಪರಮಾತ್ಮ. ದುರ್ಯೋಧನ, ಎಲ್ಲ ಕೌರವರು, ಎಲ್ಲ ಪಾಂಡವರು, ಎಲ್ಲ ರಾಜರು ಒಂದು ಕಡೆಗಾಗಿ ನನ್ನ ವಿರುದ್ಧ ನಿಂತರೂ ಕೂಡ ನನ್ನ ಒಂದು ಕೂದಲು ಗಾಡಿಸ್ಲಿಕ್ಕೆ ಆಗೋದಿಲ್ಲ. ನನ್ನೇನು ಕಟ್ಟಿ ಹಾಕ್ತಾರೆ ನೋಡ್ತೇನೆ, ಬುದ್ಧಿ ಕಲಿಸಿ ಬರ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಕೃಷ್ಣ ತಿರುಗಿ ಸಭೆಗೆ ಬರ್ತಾನೆ. ಸಭೆಯ ಆರಂಭದಲ್ಲಿ ದುರ್ಯೋಧನ ಹೇಳಿಬಿಡ್ತಾನೆ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು. ಈಗ ಅವರಿಗೆ 5 ಗ್ರಾಮ ಅಲ್ಲ, ಒಂದು ಸೂಜಿ ಹೀಗೆ ನೆಲ ಮೇಲಿಟ್ಟರೆ ಸೂಜಿಯ ಮನೆ ಹಿಡಿಯಷ್ಟು ಕೂಡ ನಾನು ಭೂಮಿ ಪಾಂಡವರಿಗೆ ಕೊಡೋದಿಲ್ಲ. ಕೃಷ್ಣ, ನೀನು ನಮ್ಮನ್ನು ತಿರಸ್ಕಾರ ಮಾಡಿ ಅಪಮಾನ ಮಾಡಿದ್ದೆ, ಆದ್ದರಿಂದಾಗಿ ಹಾಗೆ ದುರ್ಯೋಧನ ಚಪ್ಪಾಳೆ ಬಾರಿಸ್ತಾನೆ. ಅಷ್ಟರಲ್ಲಿ ಈ ಕಡೆಯಿಂದ ದುಶ್ಯಾಸನ, ಆ ಕಡೆಯಿಂದ ಕರ್ಣ, ಈ ಕಡೆಯಿಂದ ಶಕುನಿ, ಕೆಲವು ಸೈನಿಕರು ಹಗ್ಗ ಹಿಡಿದುಕೊಂಡು ಬರ್ತಾರೆ. ತನ್ನನ್ನು ಬಂಧಿಸ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡಂತೆ ಕೃಷ್ಣ ತನ್ನ ಭೀಕರವಾದ ರೂಪವನ್ನು ತೋರಿಸ್ಕೊಡ್ತಾನೆ. ಅದಕ್ಕೆ ಇನ್ನೊಂದು ವಿಶ್ವರೂಪ ತೋರಿಸ್ತಾನೆ. ಅರ್ಜುನ ತೋರಿಸಿದ ವಿಶ್ವರೂಪವೇ, ಆದರೆ ಇವ್ರಿಗೆ ಯಾರ್ಯಾರು ಕಾಣಿಸ್ತಾ ಏನಿಲ್ಲ. ಇವರಿಗೆ ಗುಡುಗುಡು ಶಬ್ದಗಳು, ಏನೋ ಸಾಯ್ತಾ ಇದ್ದಾರೆ, ಅಯ್ಯೋ ಸತ್ಯವು ಹಾಗಾಯ್ತು, ಹೀಗಾಯ್ತು, ಅದಾಯ್ತು, ಧ್ವನಿಗಳು ಕೇಳಿಸ್ತಾ ಇವೆ. ದುರ್ಯೋಧನಾದಿಗಳಿಗೆ ಭಯಭೀತರಾಗಿದ್ದಾರೆ.
ಆಗ ಪರಮಾತ್ಮ ತಾನು ವಿಶ್ವರೂಪವನ್ನು ಸಂಹಾರ ಮಾಡ್ತಾನೆ. ಇವರೆಲ್ಲರಿಗೂ ವಿಶ್ವರೂಪ ಕಂಡದ್ದು ಯಾವುದೋ ಒಂದು ಭೀಕರವಾದ ಶಕ್ತಿ ನಮ್ಮನ್ನು ಸಂಹಾರ ಮಾಡಲಿಕ್ಕೆ ಬರ್ತಾ ಇದೆ ಅನ್ನೋದು ಮಾತ್ರ ಗೊತ್ತಾಯ್ತಷ್ಟೆ. ಎಲ್ಲರೂ ಗಾಬರಿಯಾಗಿದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ಯಾರ್ಯಾರು ಕೌರವ ಪಕ್ಷದಲ್ಲಿ ಸೇರಿದ್ದೀರಿ ನಿಮ್ಮ ಮರಣ ನಿಶ್ಚಿತ. ನೀವು ಕೂಡ ನಾನು ಹೇಳಿದಕ್ಕೆ ಬರೋದಿಲ್ಲ, ಸಾಯುವುದಕ್ಕೋಸ್ಕರ ಬಂದಿದ್ದೀರಿ ನೋಡಿ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಮತ್ತೆ ತೋರಿಸ್ತಾನೆ. ಅವರೆಲ್ಲರೂ ಯುದ್ಧದಲ್ಲಿ ಹೊಡೆದಾಡಿಕೊಂಡು ಸತ್ತು ಬಿದ್ದಿದ್ದಾರೆ. ಅವರ ಹೆಂಡಂದರು ಅಳ್ತಾ ಇದ್ದಾರೆ. ಇದೆಲ್ಲ ದೃಶ್ಯವನ್ನು ಪರಮಾತ್ಮ ತೋರಿಸಿದ್ದಾರೆ. ಅಂದರೆ ನಿಮ್ಮ ಸಾವು ನಿಶ್ಚಿತ, ನೀವು ಗೆಲ್ಲೋದಿಲ್ಲ ಅನ್ನೋದನ್ನು ಅವರ ಮನಸ್ಸಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಕೃಷ್ಣ ಆಯಿತು, ಮಾಘ ಕೃಷ್ಣ ಪಕ್ಷ, ಆಗಲ್ಲ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಯುದ್ಧ ಪ್ರಾರಂಭ ಅಂತ ತಿಳ್ಕೊಂಡು ಅಂತೇಳಿ ಡೇಟ್ ಕೊಟ್ಟು ಹೋಗಿದ್ದ. ಕೃಷ್ಣ ಹೊರಟು ನಿಂತರ ಕರ್ಣ ಕೃಷ್ಣ ಹೋಗ್ಬಾ ಅಂತ ತಿಳ್ಕೊಂಡು ಅಂತ ಹೇಳ. ಕೃಷ್ಣ ಹೇಳಿದ, ಏ ಕರ್ಣ ಬಾ, ರಥ ಕೂತು. ತನ್ನ ರಥದಲ್ಲಿ ಅವನು ಕರ್ಕೊಂಡು ಹೋಗ್ತಾನೆ. ಒಂದು ಕಡೆಗೆ ರಥ ನಿಲ್ಲಿಸಿ ಕರ್ಣನಿಗೆ, ನೀನು ಕುಂತಿಯ ಮಗ, ಈ ದುಷ್ಟ ದುರ್ಯೋಧನ ಪಕ್ಷದಲ್ಲಿ ನಿಂತುಕೊಂಡು ನಿನ್ನ ತಮ್ಮಂದರನ್ನೇ ಸಂಹಾರ ಮಾಡ್ತೀಯ, ನಿನ್ನ ಕುಲವನ್ನು ನಾಶ ಮಾಡ್ತೀಯ, ಎಚ್ಚರವಿರಲಿ. ಬಾ, ಅಲ್ಲಿ ಬಂದರೆ ನೀನೇ ರಾಜನಾಗ್ತೀಯ, ಹಿರಿಯ ನೀನು. ಪಾಂಡವರು ನಿನ್ನ ಮಾಂಡಲಿಕರಾಗ್ತಾರೆ. ಆ ನಂತರ ನಿತ್ಯದಲ್ಲಿಯೂ ಕೂಡ ನಿನಗೆ ಮಾನ ಮರ್ಯಾದೆ ಸಿಗ್ತದೆ. ಆದರೆ ಪರಮಾತ್ಮ ಹೇಳಿದರೇನು, ಒಳಗಿನಿಂದ ಅವನೇ ಪ್ರೇರಣೆ ಮಾಡಬೇಕಲ್ಲ, ಪ್ರೇರಣೆ ಮಾಡಲಿಲ್ಲ. ಕರ್ಣನಿಗೆ ಅವನ ಜನ್ಮ ರಹಸ್ಯ ಹೇಳಿ ಅವನು ಉಳಿದವರನ್ನು ಕೊಲ್ಲದಂತೆ ಅವನ ಕಡೆಯಿಂದ ಮಾತು ತೆಗೆದುಕೊಳ್ಬೇಕಾಗಿತ್ತು. ಕೊನೆಗೆ ಹೇಳ್ತಾನೆ ಕೃಷ್ಣ, ನಾನು ಬರ್ಬೋದಾಗಿತ್ತು, ಆದರೆ ದುರ್ಯೋಧನ ಮಾತು ಕೊಟ್ಟಿದ್ದೇನೆ. ದುರ್ಯೋಧನ ನನ್ನ ನಂಬಿಯೇ ರಾಜ್ಯವನ್ನು, ಈ ಯುದ್ಧವನ್ನು ಹೂಡಿದ್ದಾನೆ. ಅವನಿಗೆ ಯಾರ ಮೇಲೆ ವಿಶ್ವಾಸ ಇಲ್ಲ, ನಾನು ನಂಬಿ ಉಂಡಿದ್ದಾನೆ. ಅವನಿಗೆ ಈ ರೀತಿಯಾಗಿರ್ತಕ್ಕಂತಹ ರೀತಿಯಿಂದ ಅಪಕಾರ ಮಾಡೋದು ಸರಿಯಲ್ಲ, ವಿಶ್ವಾಸ ದ್ರೋಹ ಅಂತ ಆಗ್ತದೆ. ಕೃಷ್ಣ ತಾನೇ ದುಷ್ಟರಿಗೆ ಕೊಟ್ಟ ಮಾತನ್ನು ಪರಿಪಾಲನೆ ಮಾಡಬೇಕು ಅಂತ ನಿಯಮವಿಲ್ಲ. ಇಲ್ಲ ಕೃಷ್ಣ, ಕ್ಷಮಿಸು ಅಂತ ತಿಳ್ಕೊಳ್ತೇವೆ. ಹೀಗೆ ಕೌರವ ಪಕ್ಷದ ಮೇನ್ ವಿಕೆಟ್ಗಳನ್ನು ಕೃಷ್ಣ ಎಲ್ಲರಿಗೂ, ಇನ್ನು ಮೇಲೆ ನಾವು ಯುದ್ಧಕದಲ್ಲಿಯೂ ಕೂಡ ಪಾಂಡವರನ್ನು ಗೆಲ್ಲುವುದಕ್ಕೋಸ್ಕರ ಅಲ್ಲ, ಸಾಯುವುದಕ್ಕೋಸ್ಕರ ಹೋಗಬೇಕು, ಯುದ್ಧ ಒಂದು ನಮ್ಮ ಕರ್ತವ್ಯ, ಸಾಯಲಿಕ್ಕೆ ಹೋಗಬೇಕು ಅನ್ನೋಷ್ಟನ್ನು ಎಲ್ಲರ ಮನಸ್ಸಿನಲ್ಲಿ ಮೂಡಿಸಿ ಕೃಷ್ಣ ವಾಪಸ್ ಉಪಪ್ಲವ ನಗರಕ್ಕೆ ಬಂದಿದ್ದ. ಸುಮಾರು 49 ಮಿನಿಟ್ ಆಗಿರ್ತಕ್ಕಂಥ ಈ ಪ್ರವಚನದಲ್ಲಿ ಇದರೆಲ್ಲ ಸಾರವನ್ನು ರಾಘವೇಂದ್ರ ಸ್ವಾಮಿಗಳವರು ಕೇವಲ ಒಂದೇ ಒಂದು ಲೈನ್ನಲ್ಲಿ ಹೇಳ್ತಾರೆ. ದೌತ್ಯಂ ಕುರುವನ್ ಅನಂತಾನ್ ನಿಜ ರುಚಿರತನೂರ್ ದರ್ಶಯನ್ ದ್ರವ್ಯ ದೃಷ್ಟೇ. ತನ್ನ ಭೀಕರವಾದ ರೂಪವನ್ನು ತೋರಿಸಿ ಕೌರವರಿಗೆ ನೀವು ಸಾಯುವುದನ್ನು ನಿಶ್ಚಯ ಮಾಡಿ, ಮುಖ್ಯ ದ್ರೋಣ ಭೀಷ್ಮ ಕರ್ಣಾದಿಗಳಿಗೂ ಕೂಡ ತೇಜೋವಧೆ ಮಾಡಿ, ಅವರು ಯುದ್ಧದಲ್ಲಿ ಗೆಲ್ಲದಂತೆ ಕೇವಲ ಸಾಯುವುದಕ್ಕೆ ಬಂದಂತೆ ವ್ಯವಹಾರ ಮಾಡಲಿ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೃಷ್ಣ
ಅವನು ಉಪಪ್ಲವ್ಯ ನಗರಕ್ಕೆ ತಿರುಗಿ ಬರ್ತಾನೆ. ಕೃಷ್ಣ ಇದರಿಂದ ಏನು ಮಾಡಿದ? ದೌತ್ಯ ದೂತನಾಗುವ ನೆವದಿಂದ ಹೋಗಿದ್ದ. ಆದರೆ ಕೌರವರ ಪ್ರಮುಖ ಪಕ್ಷದ ಪ್ರಮುಖ ಸೇನಾಪತಿಗಳನ್ನು, ಪ್ರಮುಖ ವ್ಯಕ್ತಿಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದ. ಇದೇ ಪರಮಾತ್ಮನಿರ್ತಕ್ಕಂಥ ವೈಶಿಷ್ಟ್ಯ. ಇನ್ನು ಮುಂದೆ ಯುದ್ಧ ಪ್ರಾರಂಭವಾಗ್ತದೆ. 2ನೇ ನೆಲೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಅಂತ ತಿಳ್ಕೊಂಡಂತೇಳಿ ಅನ್ನೋ ವಿಚಾರ ಬರ್ತದೆ. ಇಂಥ ಪರಮಾತ್ಮ ಕೃಷ್ಣ ಅರ್ಜುನನಿಗೇನು ಉಪದೇಶ ಮಾಡಿದ, ಅದರ ಸಾರವೇನು, ಇದನ್ನು ನಾವು ಮತ್ತೆ ಪುನಃ ನಾಳಿನಿಂದ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿಯದ್ದ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ